ಈ 3 ತಿಂಗಳಿಂದ ಸರ್ಕಾರ ಇದೆ ಅನ್ಸುತ್ತೆ ನಿಮಗೆ? ಸರ್ಕಾರವೇ ಇಲ್ಲ. ಇವತ್ತು ನೋಡಿ, ಮುಖ್ಯಮಂತ್ರಿಗಳ ಆದಿಯಾಗಿ 3ನೇ 4ನೇ ಸರಿಗೆ ಡೆಲ್ಲಿನಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಮಂತ್ರಿಮಂಡಲವೇ ಪೂರ್ಣ ರಚನೆ ಆಗಲಿಲ್ಲ. ಆ ಮುಖ್ಯಮಂತ್ರಿಗಳ ಬದಲಾವಣೆ ಆಗಲಿಕ್ಕೆ ತಿಂಗಳಾನುಗಟ್ಟಲೆ ಡೆಲ್ಲಿಗೆ ಅಲಿಯೋದು ಅಲ್ಲಿ ಇಲ್ಲಿ ಆಯಿತು. ಹಾಗಾಗಿ ಯಾವ ಅಧಿಕಾರಿಗೆ ನಮಗೇನು ಅವ್ರಿಗೆ ಅನ್ಸೋದಲ್ಲ, ಸೀರಿಯಸ್ನೆಸ್ ಬರೋದಿಲ್ಲ. ಬಡವರಿಗೆ ಹಂಚುವಂಥ ಪಡಿತಾರ. ಇವತ್ತು ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂದರೆ ಇಡೀ ರಾಜ್ಯ ತಲೆ ತಗ್ಗಿಸ್ಬೇಕಾದಂಥ ವಿಷಯ ಇದು. ಮತ್ತು ಬಡವರಿಗೆ ಹಂಚಲಿಕ್ಕೆ ನಮ್ಮ ಹತ್ರ ಇಲ್ಲ. 5 kg ಕೊಡಲಿಕ್ಕೂ ಇಲ್ವಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನು ಇವತ್ತು ಕಾಳಸಂತೆ ಮೇಲೆ ಮಾರಿಸ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ. ಕರ್ನಾಟಕ ರಾಜ್ಯವೇ ನಾವು 5 kg ಕೊಡ್ತೀವಿ ಅಂತೇಳಿ ಹೇಳಿಕೊಟ್ರು. ಈಗ ನಿಲ್ಲಿಸಿದ್ದಾರೆ, ಏನೂ ಇಲ್ಲ. ಇಂದಿರಾ ಕಿಟ್ಟನ್ನು ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ. ನಮ್ಮ ಆಹಾರ ಸಚಿವರು ಹೇಳ್ತಾನೆ ಭಾಳ 1 ವರ್ಷಗಟ್ಟಲೆ ಆಗೋಯ್ತು. ಏನನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಮತ್ತು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಕ್ಕಿ ಇವತ್ತು ಬೇರೆ ಕಡೆ ಹೋಗ್ತಾ ಇದೆ, ಬಡವರಿಗೆ ಅದು ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಇದನ್ನು ಮತ್ತೆ CBI ಕೊಟ್ಟು ತನಿಖೆ ಆಗಬೇಕು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಹೇಳಿ ಈಗಾಗಲೇ ಹೆಸರು ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಹಾಕಿ ತಕ್ಷಣ ಎನ್ಕ್ವೈರಿಯನ್ನು ಶುರು ಮಾಡುವಂಥದ್ದು ಮಾಡದೇ ಇದ್ದರೆ ಇದು ನಿಲ್ಲೋದೇ ಇಲ್ಲ. ಇದು ಅರ್ಥವೇ ಇಲ್ಲ. ಬಡವರ ಹೆಸರಿನಲ್ಲಿ ಯಾರ್ಯಾರು ಬದುಕ್ತಾ ಇದ್ದಾರೆ, ಮಧ್ಯವರ್ತಿಗಳು ಅಕ್ಕಿ ಮಾರಾಟ ಮಾಡಿ ಲಾಭ ಪಡೆಯುವಂಥ ಕೆಲಸ ಇವತ್ತು ಸರ್. ಇದ್ರ ಬಗ್ಗೆ ಖಂಡಿತವಾಗೂ ಧ್ವನಿ ಎತ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. ನಿಮ್ಮ ಮೀಡಿಯಾದಲ್ಲೂ ಕೂಡ ತೋರಿಸ್ತಾ ಇದ್ದಾರೆ. ಲೋಡ್ ಗಟ್ಟಲೆ ಅಕ್ಕಿ ಹೋಗ್ತಾ ಇದೆ ಅಂದರೆ ನಮ್ಮ ಅಧಿಕಾರಿಗಳು ಕೂಡ ಇದರಲ್ಲಿ ಮಿಂಗಲಾಗಿದ್ದಾರೆ. ಇಲ್ಲೇ ಇದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು. ಅದರಿಂದ ಖಂಡಿತವಾಗೂ ನಾವು ವಿಧಾನಸಭೆಯನ್ನು ಕೂಡ ಹೇಳೋದು, ಇದೊಂದು ವಿಚಿತ್ರವಾಗಿರ್ತಕ್ಕಂಥ ನಿರ್ಧಾರಗಳು ಇವೆಲ್ಲ. ಇದನ್ನು ಸರಿಯಾದ ರೀತಿ ನಮ್ಮ ರಾಜ್ಯ ಸರ್ಕಾರ, ಕೋರ್ಟ್ ಇರ್ಬೋದು, ಅದರ ನೀರು ಹಂಚಿಕೆ ಇದು ಇರ್ಬೋದು, ಪ್ರಾಧಿಕಾರ ಇರ್ಬೋದು, ಇದ್ರ ಎದುರುಗಡೆ ಸರಿಯಾದಂಥ ಒಂದು ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡುತ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಈಗ ಮಳೆ ಆಗದೇ ಇದ್ರೂ ಕೂಡ ನೀರು ಬಿಡು ಅಂತ ಹೇಳಿದ್ರೆ ಎಲ್ಲಿಂದ ಕಣ್ಣೀರು ಬಿಡಬೇಕಷ್ಟೇ, ಬೇರೆ ಏನು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ವೈಫಲ್ಯತೆ ಇದರಲ್ಲಿ ಎದ್ದು ಕಾಣುತ್ತೆ. ತಕ್ಷಣ ಅದರ ಬಗ್ಗೆ ಸರಿಯಾದಂಥ ಆರ್ಗ್ಯುಮೆಂಟನ್ನು ಮಾಡಬೇಕು, ಸರಿಯಾದಂಥ ಅಡ್ವೊಕೇಟ್ಗಳನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲರ ಒತ್ತಡ. ಮೊದಲಿಂದನೂ ಅಷ್ಟೇ. ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆನೇ ಆಗಿದೆ ಅಂದರೆ ನೀರೆಲ್ಲಿಂದ ಬಿಡುತ್ತೆ. ಹಾಗಾಗಿ ಇದೊಂಥರ ಅವೈಜ್ಞಾನಿಕವಾಗಿರ್ತಕ್ಕಂಥ ವಿಧಾನ ಅಂತ ಹೇಳಿ ನಾನು ಅನಿಸುತ್ತೆ. ನಮಗೆ ಕುಡಿಯೋ ನೀರು, ಕಾವೇರಿಗೆ ಆ್ಯಕ್ಚುಲಿ ನಮ್ಗೆ ಕುಡಿಯೋಕ್ಕೆ ತುಂಬ ಬೇಕಾಗುತ್ತೆ. ಬೆಂಗಳೂರಿನಂಥ ಸಿಟಿಗಳ ಮಧ್ಯದಲ್ಲಿ ಬರ್ತದೆ. ಕುಡಿಯೋಕ್ಕೆ ನೀರಿಲ್ಲದೆ ಇದ್ದರೆ ವ್ಯವಸಾಯಕ್ಕೆ ಇನ್ನೆಲ್ಲಿಂದ ಬಿಡಲಿಕ್ಕಾಗ್ತದೆ. ಈ ವರ್ಷ ಡ್ರಾಟ್ ಭಾಳ ತಾಲೂಕುಗಳಲ್ಲಿ ಕಾಡ್ತಾ ಇದೆ. ಆ್ಯಾವ್ರೇಜು ರೈನ್ಫಾಲ್ ಆಗಲೇ ಇಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಕಾವೇರಿ ನೀರಿನ ಹಂಚಿಕೆ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ.